ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಅವರೆಕಾಳು ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. 1 ಗ್ಲಾಸಷ್ಟು ರವೆ ತಗೊಂಡಿದ್ದೀನಿ. ಎಣ್ಣೆ ಹಾಕಿ ಈಗ ಎಣ್ಣೆ ಅಂಶ ಡ್ರೈ ಆಗೋವರೆಗೂ ಹುರ್ಕೋಬೇಕು ರವೆಯ. ನಾವು ಸಣ್ಣ ಉರಿ ಇಟ್ಕೊಂಡೆ ಉರಿಬೇಕು, ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇದೆ. ದೊಡ್ಡ ಉರಿ ಇಟ್ಕೊಂಡ್ರೆ ಒಂದು 20 ನಿಮಿಷ ಕಾಲ ಉರಿಬೇಕು ಚೆನ್ನಾಗಿ. ಎಷ್ಟು ರವೆ ಹುರ್ಕೊಂತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ನೋಡಿ ಎಣ್ಣೆ ಅಂಶ ಎಲ್ಲ ಹೋಗಿದೆ, ಫುಲ್ಲು ಡ್ರೈ ಆಗಿದೆ ರವೆ ಹುರಿದಿದ್ದಾಯ್ತು. ಸೈಡಲ್ಲಿ ಎತ್ತಿಟ್ಕೊರೋಣ ಇದನ್ನ. ಒಂದು ಕಡಾಯಿಗೆ ಒಂದು 4 ಸ್ಪೂನ್ ಎಣ್ಣೆ, ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಇದು ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಆನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೋಬೇಕೀಗ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಒಂದು ಸ್ವಲ್ಪ ಅವರೆಕಾಳು ಕೂಡ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವರೆಕಾಳು ಕೂಡ ಎಣ್ಣೆಲಿ ಬೆಂದರೆ. ನಾವು 1 ಕಪ್ಪು ರವೆ ತೊಗೊಂಡಿದ್ವಲ್ಲ, 2.5 ಕಪ್ ಗ್ಲಾಸ್ ನೀರು ಹಾಕಬೇಕು. ಆವಾಗಲೇ ಕರೆಕ್ಟಾಗಿ ಹಣ್ಣುವಾಗಿ ಬಿಡಿ ಬರುತ್ತೆ ಉಪ್ಪಿಟ್ಟು. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಕುದಿಸ್ಬೇಕು ಇಷ್ಟನ್ನು ಹಾಕಿ. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಈ ಸಮಯದಲ್ಲಿ ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಅವರೆಕಾಳು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಬೆಂದಿದೆ. ಈಗ ಈ ಸಮಯದಲ್ಲಿ ರವೆ ಹಾಕೋಬೇಕು. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಮಯದಲ್ಲಿ ದೊಡ್ಡ ಉರಿ ಇಟ್ಕೋಬಾರ್ದು, ಸಣ್ಣ ಉರಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಕುದೀತಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಇಟ್ಟು ರವೆ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀವಿ. ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಫೈನಲಿ ರೆಡಿ ಆಯಿತು. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.